ನನ್ನ ಪ್ರಿಯ ಸ್ನೇಹಿತರೆ, ನೀವು ಈ ಚರ್ಚ್ ಅನ್ನು ಬಿಟ್ಟು ದೈನಂದಿನ ಜೀವನದ ಗದ್ದಲ ಮತ್ತು ಗದ್ದಲಕ್ಕೆ ಮರಳುವ ಮೊದಲು ಯಾವುದೇ ವಿಮಾನ ನಿಲ್ದಾಣದ ಅಧಿಕಾರಿ ಕೇಳದ ಪ್ರಶ್ನೆಯನ್ನು ನಾನು ನಿಮಗೆ ಕೇಳಲು ಬಯಸುತ್ತೇನೆ. ದಯವಿಟ್ಟು ನಾನು ನಿಮ್ಮ ಪಾಸ್ಪೋರ್ಟ್ ಅನ್ನು ನೋಡಬಹುದೇ? ನಿಮ್ಮ ಪರ್ಸ್ ಅಥವಾ ಜೇಬಿನಲ್ಲಿರುವ ಪಾಸ್ಪೋರ್ಟ್ ಅಲ್ಲ. ನಿಮ್ಮ ಫೋಟೋ ಮತ್ತು ಸರ್ಕಾರಿ ಮುದ್ರೆಯನ್ನು ಹೊಂದಿರುವ ಪಾಸ್ಪೋರ್ಟ್ ಅಲ್ಲ. ಆದರೆ ನೀವು ನಿಮ್ಮ ಆತ್ಮದಲ್ಲಿ ಹೊಂದಿರುವ ಪಾಸ್ಪೋರ್ಟ್, ನಿಮ್ಮ ನಿಜವಾದ ತಾಯ್ನಾಡು ಎಂದು ಘೋಷಿಸುವ ಪಾಸ್ಪೋರ್ಟ್, ನಿಮ್ಮ ಕ್ರಿಸ್ತು ರಾಜ್ಯ ಪಾಸ್ಪೋರ್ಟ್. ಈ ಪಾಸ್ಪೋರ್ಟ್ ಹೇಗಿರುತ್ತದೆ ಎಂದು ನೀವು ಆಶ್ಚರ್ಯಪಡಬಹುದು. ಇದರಲ್ಲಿ ಯಾವುದೇ ಫೋಟೋ ಇಲ್ಲ, ಏಕೆಂದರೆ ಅದರ ಮೇಲಿನ ಮುಖವು ಹೆಚ್ಚು ಹೆಚ್ಚು ಕ್ರಿಸ್ತನಂತೆ ಆಗಲು ಉದ್ದೇಶಿಸಲಾಗಿದೆ. ಇದು ಎಂದಿಗೂ ಮುಕ್ತಾಯಗೊಳ್ಳುವುದಿಲ್ಲ, ಏಕೆಂದರೆ ಆತನ ರಾಜ್ಯದಲ್ಲಿ ಪೌರತ್ವ ಶಾಶ್ವತವಾಗಿರುತ್ತದೆ. ಇದು ಈ ಪ್ರಪಂಚದ ರಾಜ್ಯಗಳಿಂದ ಯಾವುದೇ ಅಂಚೆ ಚೀಟಿಗಳನ್ನು ಹೊಂದಿರುವುದಿಲ್ಲ, ಏಕೆಂದರೆ ನೀವು ಕ್ರಿಸ್ತನಿಗೆ ಸೇರಿದ ನಂತರ ಬೇರೆ ಯಾವುದೂ ನಿಜವಾಗಿಯೂ ಮನೆಯಂತೆ ಭಾಸವಾಗುವುದಿಲ್ಲ. ಈ ಪಾಸ್ಪೋರ್ಟ್ ಪ್ರಕಾರ ನಿಮ್ಮ ಜನ್ಮಸ್ಥಳ, ನೀವು ಮೊದಲು ಅಳುತ್ತಿದ್ದ ಆಸ್ಪತ್ರೆಯಲ್ಲ, ಆದರೆ ನೀವು ಬ್ಯಾಪ್ಟಿಸಂನ ನೀರಿನಲ್ಲಿ ಮುಳುಗಿದ ಕ್ಷಣ, ಸ್ವರ್ಗವು ನಿಮ್ಮನ್ನು ಹಕ್ಕು ಸಾಧಿಸಿದಾಗ ಮತ್ತು ಕೃಪೆಯು ನಿಮ್ಮ ಗುರುತನ್ನು ಪುನಃ ಬರೆದಾಗ, ನೀವು ಕ್ರಿಸ್ತನೊಂದಿಗೆ ಸತ್ತು ಆತನೊಂದಿಗೆ ಎದ್ದ ದಿನವೇ ನಿಮ್ಮ ಗಡಿ ದಾಟುವಿಕೆ ಸಂಭವಿಸಿದೆ. ಕರುಣೆಯೇ ಕಾನೂನು, ಕ್ಷಮೆಯೇ ಸಂಸ್ಕೃತಿ, ಮತ್ತು ನೀವು ಉಸಿರಾಡುವ ಗಾಳಿಯನ್ನು ಪ್ರೀತಿಸುವ ಕ್ಷೇತ್ರವನ್ನು ಪ್ರವೇಶಿಸುತ್ತಿದ್ದೀರಿ. ಕ್ಷಮೆಯೇ ಎಲ್ಲವನ್ನೂ ಕಳೆದುಕೊಂಡಾಗ ಕ್ಷಮಿಸುವವರು, ಚಪ್ಪಾಳೆ ಇಲ್ಲದೆ ಪ್ರೀತಿಸುವವರು, ವೈಫಲ್ಯದ ನಂತರವೂ ಮತ್ತೆ ಪ್ರಯತ್ನಿಸುವವರು, ಏಕೆಂದರೆ ಅನುಗ್ರಹವು ಎಂದಿಗೂ ಬಿಟ್ಟುಕೊಡದವರು ಈ ರಾಜ್ಯದ ಗೀತೆಯನ್ನು ಮೌನವಾಗಿ ಹಾಡುತ್ತಾರೆ. ಇದರ ಭಾಷೆ ಕರುಣೆ, ನಿಧಾನವಾಗಿ ಮತ್ತು ಉದಾರವಾಗಿ ಮಾತನಾಡುವುದು. ಅದರ ಉಚ್ಚಾರಣೆ ಕರುಣೆ, ಅದರ ವ್ಯಾಕರಣ ನಮ್ರತೆ, ಮತ್ತು ಅದರ ಶಬ್ದಕೋಶ ಭರವಸೆ. ಆದರೂ ನಾವು ಐಹಿಕ ದಾಖಲೆಗಳು ಮುಖ್ಯವಾದ ದೇಶದಲ್ಲಿ ವಾಸಿಸುತ್ತೇವೆ. ಇಲ್ಲಿ ಭಾರತದಲ್ಲಿ ಜೀವನವನ್ನು ಸರಳ ಮತ್ತು ಹೆಚ್ಚು ಸುರಕ್ಷಿತವಾಗಿಸಲು ಸರ್ಕಾರವು ನಮ್ಮ ಆಧಾರ್ ಕಾರ್ಡ್ ಅನ್ನು ಬ್ಯಾಂಕ್ ಖಾತೆಗಳು, ಫೋನ್ ಸಂಪರ್ಕಗಳು, ಕಲ್ಯಾಣ ಯೋಜನೆಗಳು, ಶಾಲಾ ಪ್ರವೇಶಗಳಿಗೆ ಲಿಂಕ್ ಮಾಡಲು ಕೇಳುತ್ತದೆ. ಆದರೆ ಒಂದು ವಿಷಯವನ್ನು ಉದ್ದೇಶಪೂರ್ವಕವಾಗಿ ಪ್ರತ್ಯೇಕವಾಗಿ ಇಡಲಾಗಿದೆ: ನಮ್ಮ ಮತದಾನದ ಹಕ್ಕು. ಆ ಪ್ರತ್ಯೇಕತೆಯು ವಂಚನೆಯಿಂದ ನಮ್ಮನ್ನು ರಕ್ಷಿಸಲು, ಚುನಾವಣೆಗಳನ್ನು ಪ್ರಾಮಾಣಿಕವಾಗಿಡಲು ಉದ್ದೇಶಿಸಲಾಗಿದೆ. ಇನ್ನೂ ಆಧಾರ್ ಮತ್ತು ಮತದಾರರ ಪಟ್ಟಿಗಳು ನೇರವಾಗಿ ಸಂಬಂಧ ಹೊಂದಿಲ್ಲದ ಕಾರಣ ನಕಲಿ ಮತಗಳು ಮತ್ತು ಕದ್ದ ಧ್ವನಿಗಳ ಭಯಗಳು ಉಳಿದಿವೆ. ಈ ಹೋರಾಟಗಳು ನಮಗೆ ನೆನಪಿಸುತ್ತವೆ: ಐಹಿಕ ವ್ಯವಸ್ಥೆಗಳು ಅಗತ್ಯವಾಗಿದ್ದರೂ ಅಪೂರ್ಣವಾಗಿವೆ. ಯಾವುದೇ ಕಾರ್ಡ್, ಯಾವುದೇ ಡೇಟಾಬೇಸ್, ಯಾವುದೇ ಬಯೋಮೆಟ್ರಿಕ್ ಸ್ಕ್ಯಾನ್ ನಾವು ಯಾರೆಂದು ಸಂಪೂರ್ಣವಾಗಿ ವ್ಯಾಖ್ಯಾನಿಸಲು ಸಾಧ್ಯವಿಲ್ಲ, ಅಥವಾ ನಮ್ಮ ಆಳವಾದ ಗುರುತನ್ನು ರಕ್ಷಿಸಲು ಸಾಧ್ಯವಿಲ್ಲ. ದೋಷಪೂರಿತ ವ್ಯವಸ್ಥೆಗಳ ನಡುವೆ ರಾಷ್ಟ್ರವು ನಮ್ಮ ಮತವನ್ನು ರಕ್ಷಿಸಲು ಪ್ರಯತ್ನಿಸುವಂತೆಯೇ ಕ್ರಿಸ್ತನು ತನ್ನ ಶಾಶ್ವತ ರಾಜ್ಯದಲ್ಲಿ ನಮ್ಮ ನಿಜವಾದ ಪೌರತ್ವವನ್ನು ರಕ್ಷಿಸುತ್ತಾನೆ. ನಮ್ಮ ಆಸ್ತಿಯು ಕಾಗದಗಳಲ್ಲಿ ಅಥವಾ ಸಂಖ್ಯೆಗಳಲ್ಲಿ ಕಂಡುಬರುವುದಿಲ್ಲ, ಆದರೆ ನಮ್ಮ ರಾಜನ ಪ್ರೀತಿ, ಕರುಣೆ ಮತ್ತು ಕೃಪೆಯಲ್ಲಿ ಕಂಡುಬರುತ್ತದೆ. ಆದ್ದರಿಂದ ನೀವು ಇಂದು ಯೂಕರಿಸ್ಟ್ನಲ್ಲಿ ನಿಮ್ಮ ಆಧ್ಯಾತ್ಮಿಕ ಪಾಸ್ಪೋರ್ಟ್ ಅನ್ನು ನವೀಕರಿಸುವಾಗ ಮತ್ತು ದೈನಂದಿನ ಜೀವನದ ಶಾಂತ ಆಯ್ಕೆಗಳಲ್ಲಿ, ನೆನಪಿಡಿ, ನೀವು ಯಾವುದೇ ದಾಖಲೆಗಳನ್ನು ಹೊತ್ತೊಯ್ಯುತ್ತಿದ್ದರೂ, ನೀವು ಭೂಮಿಯ ಮೇಲೆ ಯಾವುದೇ ಸವಾಲುಗಳನ್ನು ಎದುರಿಸುತ್ತಿದ್ದರೂ, ನಿಮ್ಮ ಅಂತಿಮ ಪೌರತ್ವವು ಕ್ರಿಸ್ತನ ಹೃದಯದಲ್ಲಿ, ನ್ಯಾಯ, ಶಾಂತಿ ಮತ್ತು ಅಂತ್ಯವಿಲ್ಲದ ಪ್ರೀತಿಯ ರಾಜ್ಯದಲ್ಲಿ ಮುದ್ರೆ ಹಾಕಲ್ಪಟ್ಟಿದೆ. ನಾವು ಆ ರಾಜ್ಯದ ನಿಷ್ಠಾವಂತ ನಾಗರಿಕರಾಗಿ ಬದುಕೋಣ. ಕರುಣೆಯಿಂದ ಕೆಟ್ಟದ್ದಕ್ಕೆ ಉತ್ತರಿಸುವುದು, ಅಸಮಾಧಾನದ ಮೇಲೆ ಪ್ರೀತಿಯನ್ನು ಆರಿಸುವುದು, ಯಾವಾಗಲೂ ಕ್ಷಮಿಸುವುದು ಮತ್ತು ಆಶಿಸುವುದು. ಇಂದು ನಿಮ್ಮ ಹೃದಯಗಳು ಅವನ ಶಿಲುಬೆ ಮತ್ತು ಆತನ ಕರುಣೆಯಿಂದ. ಆದ್ದರಿಂದ ನೀವು ಎಲ್ಲಿಗೆ ಹೋದರೂ ಜಗತ್ತು ನಿಮ್ಮಲ್ಲಿ ರಾಜನ ಸಹಿಯನ್ನು ಓದಬಹುದು. ಕ್ರಿಸ್ತಸ್ ವಿನ್ಸಿಟ್, ಕ್ರಿಸ್ತಸ್ ರೆಗ್ನಾಟ್. ಕ್ರಿಸ್ತ ದೇವರಿಗೆ ನಮಸ್ಕರಿಸಲಿ. ಆಮೆನ್.